ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳು ಋತು. ಹಲೋ ಅದ್ಕೆ ಅದಕ್ಕೆ ನಿಮಗೆ ನೆನಪಿದ್ಯಾ? ಅಮ್ಮಂಗೆ ಹುಷಾರಿರ್ಲಿಲ್ಲ. ಆಗ ಡಾಕ್ಟರ್ ಬಂದು ಮೆಡಿಸಿನ್ಸ್ ಬರ್ಕೊಟ್ಟು ಹೋದ್ರು. ಆಮೇಲೆ ಅಣ್ಣ ಅವನದೇ ಮೆಡಿಸಿನ್ ಕಂಪ್ನಿದು ಮೆಡಿಸಿನ್ಸ್ ತಂದ್ಕೊಟ್ಟು ಹೋದ. ಅಮ್ಮ ಅದನ್ನೇ ತಗೊಂಡ್ಲು. ಆಮೇಲೆ ಕೀರ್ತನ ಬಂದ್ಲು. ಏಯ್, ಇಲ್ಲೇನೆ ಮಾಡ್ತಾ ಇದೀಯ ನೀನು? ಇಲ್ಲೇನು ಕೆಲಸ ನಿನಗೆ? ಋತು, ಏನಿಲ್ಲ, ಟ್ಯಾಬ್ಲೆಟ್ ನೋಡ್ತಿದ್ದೆ ಅಷ್ಟೇ. ಟ್ಯಾಬ್ಲೆಟ್ನ ಬರೀ ನೋಡ್ತಿರ್ಲಿಲ್ಲ, ನೀನು ಅದ್ರ ಫೋಟೋ ಕೂಡ ತಗೊಂಡೆ. ಅವತ್ತವಳು ಮೆಡಿಸಿನ್ಸ್ ಫೋಟೋಸ್ ತಗೊಳ್ಳೋವಾಗ ಯಾಕೆ ತಗೋತಿದ್ಯಾ ಅಂತ ಕೇಳಿದೆ. ಆಗ ಅವಳು ಹಾಗೆ ಉತ್ತರ ಕೊಟ್ಲು. ಆಮೇಲೆ ನನಗೂ ಮರ್ತೋಯ್ತು. ಈಗ ನೆನಪಾಯ್ತು ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದಕ್ಕೆ ಕೀರ್ತನ ಏನಕ್ಕೆ ಹಾಗೆ ಮಾಡಿರ್ಬೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇನೆ ಋತು. ನೀನು ಅದನ್ನು ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ರಾಯರು, ಸೀತಮ್ಮ? ಹಾಗೆ ಇದ್ದಾರೆ ಅದಕ್ಕೆ. ನಿಮ್ಮ ಮೇಲೆ ಕೋಪ ಇನ್ನೂ ಕಮ್ಮಿನೇ ಆಗಿಲ್ಲ. ಅದು ಸಹಜನೇ ಅಲ್ವಾ ಋತು? ಮಗನ ಈ ಸ್ಥಿತಿಗೆ ಸೊಸೆನೇ ಕಾರಣ ಅಂದರೆ ಯಾರು ತಾನೇ ಬೇಜಾರು ಮಾಡ್ಕೊಳ್ಳಲ್ಲ. ಸದ್ಯದಲ್ಲೇ ಇದಕ್ಕೆಲ್ಲ ನಾಂದಿ ಆಡ್ತೀನಿ. ಸೀತಮ್ಮ ರಾಯರಿಗೆ ನಿಜ ಏನು ಅಂತ ತಿಳಿಯೋ ಥರ ಮಾಡ್ತೀನಿ. ನಿನ್ನ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊ. ಸರಿ ಅದಕ್ಕೆ. ಎಲ್ರ ಅವನು? ಇನ್ನು ಫೋನೇ ಬಂದಿಲ್ಲ? ಗೊತ್ತಿಲ್ಲ ಮೇಡಮ್, ಇಷ್ಟೊತ್ತು ಕಾಲ್ ಮಾಡಬೇಕಿತ್ತು, ಹಾಗಂತ ನೆನ್ನೆನೇ ಹೇಳಿದ್ನಲ್ವಾ. ಕತೆ ಕಟ್ತಾ ಇದ್ದೀರಾ? ನನ್ನ ನಾಣೆಗೂ ಇಲ್ಲ ಮೇಡಮ್. ಕಾಲ್ ಬರಬೇಕು ಅಷ್ಟೇ. ನೀವೆಲ್ಲರೂ ಸೇರೇನಾದ್ರೂ ನಾಟಕ ಆಡ್ತಿದ್ರೆ ಸಾಯಿಸ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.